ಆತ್ಮೀಯ ವಿದ್ಯುತ್ ಗುತ್ತಿಗೆದಾರ ಬಂಧುಗಳೇ, ಏನಿವತ್ತ 14/12/2025 ಭಾನುವಾರದಂದು ಚುನಾವಣೆ 5 ವರ್ಷಕ್ಕೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಆ ಚುನಾವಣೆಯಲ್ಲಿ ತಮ್ಮ SMK ತಂಡಕ್ಕೆ ಅತ್ಯಮೂಲ್ಯವಾದ ಮತವನ್ನು ನೀಡುತ್ತಾ ನಮ್ಮ ಏನು SMK ತಂಡ ಇವತ್ತಿನ ದಿವಸ ಎಲ್ಲ ನಮ್ಮ ಸಮಸ್ತ ಗುತ್ತಿಗೆದಾರರಿಗೆ ಒಂದು ಒಳ್ಳೆಯ ಕೆಲಸ ಮಾಡುವ ನಿಟ್ಟಿನಲ್ಲಿ ಇವತ್ತು ದುಡಿತಾ ಇದೆ. ಆ ನಮ್ಮ SMK ತಂಡಕ್ಕೆ ತಮ್ಮೆಲ್ಲರ 61 ಮತಗಳನ್ನು ನೀಡಿ SMK ತಂಡವನ್ನು ಜಯಗಳಿಸಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಅದೇ ರೀತಿ ನಮ್ಮ SMK ತಂಡ ಇವತ್ತಿನ ದಿವಸ ಏನೇನು ಕೆಲಸ ಮಾಡಿದೆ 2018ರಲ್ಲಿ ಕೊರೋನಾ ಬಂದಾಗಿಂದ ಅದು ಭಾಳ ಅತ್ಯುತ್ತಮವಾದ ಕೆಲಸ ಮಾಡಿದ್ದೀವಿ. ನಾವು ಸಹ ಏಕೆಂದರೆ ಉಪಾಧ್ಯಕ್ಷನಾಗಿ, ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ, ಜಂಟಿ ಕಾರ್ಯದರ್ಶಿಯಾಗಿಯೂ ಸಹ ನಾವು SMK ತಂಡದಲ್ಲಿ ಕೆಲಸ ಮಾಡಿದ್ವಿ. ನಮ್ಮ ಸಂಘ ಬಂದು 1922ರಲ್ಲಿ ಮೇಜರ್ ಹ್ಯಾಂಡ್ರೀಸ್ ಅನ್ನೋರು ಸ್ಥಾಪನೆಗೊಂಡ ಸಂಘ. ಇತ್ತೀಚಿನ ದಿನಗಳಲ್ಲಿ ಏನಿವಾಗ 3 ವರ್ಷ 4 ತಿಂಗಳು ಏನು ಅಧಿಕಾರ ನಡೆಸ್ಕೊಂಬಂದರು, ಅವರು ಈಗ ನಮ್ಮ ಸಂಘಕ್ಕೆ ದೊಡ್ಡ ಕಳಂಕವನ್ನು ತಂದಿದ್ದಾರೆ. ಏನೆಂದರೆ 3,14,00,000 ಒಂದು ಹಣವನ್ನು ದುರುಪಯೋಗಪಡಿಸ್ಕೊಂಡಿದ್ದೀವಿ ಅಂದರೆ ಒಂದು ಲೆಕ್ಕಾಚಾರ ಕೊಟ್ಟಿಲ್ಲ. ದುರುಪಯೋಗ ಅಂತ ಅಂದರೆ ನಾವು ದೇಣಿಗೆ ತಗೊಂಡಿದ್ದೀವಿ, ಆ ದೇಣಿಗೆ ತಗೊಂಡಿದ್ದು ಖರ್ಚು ಮಾಡಿದ್ದೀವಿ ಅಂತಾರೆ. ಅವರೇ ಸಹ ಜನರಲ್ ಬಾಡಿ ಬುಕ್ನಲ್ಲಿ 3,14,00,000 ಆರೋಪ ಇದೆ. ಅದೇ ರೀತಿ 3,14,00,000 ಲೆಕ್ಕಪತ್ರನೂ ಕೊಡಲಿಲ್ಲ. ಅದೇ ರೀತಿ ಒಂದು ಬೇರೆ ಕಡೆ ಬ್ಯಾಂಕ್ ಅಕೌಂಟ್ ಮಾಡಿಕೊಂಡು ಆ ಬ್ಯಾಂಕಿಗೆ ಎಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಕರ್ನಾಟಕ ಬ್ಯಾಂಕ್ಗೆ ವ್ಯವಹಾರ ಮಾಡಿದ್ದಾರೆ. ಅದರದ್ದು ಸಹ ಲೆಕ್ಕಾಚಾರ ನಮ್ಮ ಜನರಲ್ ಬಾಡಿ ಬುಕ್ಕಿಗೆ ನಮ್ಮ ಎಲ್ಲ ಸದಸ್ಯರಿಗೆ ತಿಳಿಸಿಲ್ಲ. ಅದೇ ರೀತಿ ಇನ್ನೂ ಒಂದು ದೊಡ್ಡ ಹಗರಣ ನಡೀತಾ ಇದೆ. ಅದೇ ಥರ ಹಲವು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ಅದಕ್ಕೂ ಸಹ ಅವರು ಲೆಕ್ಕಪತ್ರ ಕೊಟ್ಟಿಲ್ಲ. ಅದೇ ರೀತಿ ನಮ್ಮ ಸಮಸ್ತ ಗುತ್ತಿಗೆದಾರರಿಗೆ 3 ವರ್ಷ 4 ತಿಂಗಳು ಇವರು ಅಧಿಕಾರ ಅವಧಿಯಲ್ಲಿ ಒಂದು ಸಣ್ಣ ಗುತ್ತಿಗೆದಾರರಿಗೋಸ್ಕರ ಒಂದು ಸಣ್ಣ ಕೆಲಸನೂ ಸಹ ಇವರು ಈ ಸಂದರ್ಭದಲ್ಲಿ ಮಾಡಿಲ್ಲ ಅವರ ಆಡಳಿತಾವಧಿಯಲ್ಲಿ. ಏಕೆಂದರೆ ಒಂದು OCCC ಅಂತ ಬಂತು. 9 ತಿಂಗಳಿಂದ ನಮ್ಮ ವಿದ್ಯುತ್ ಗುತ್ತಿಗೆದಾರರು ಇವತ್ತಿನ ದಿವಸ ಎಷ್ಟು ಸಂಕಷ್ಟದಲ್ಲಿ ಸಿಕ್ಕಿದ್ದಾರೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಯಾಕೆಂದರೆ ವಿದ್ಯುತ್ ಗುತ್ತಿಗೆದಾರರು ಇವತ್ತಿನ ದಿವಸ ನಿರುದ್ಯೋಗಿಗಳಾಗಿ ಅವರು ಸರ್ಕಾರದಿಂದ ಮಾನ್ಯತೆ ಪಡೆದ ವಿದ್ಯುತ್ ಗುತ್ತಿಗೆದಾರ ಲೈಸೆನ್ಸ್ ಪಡೆದು ಇವತ್ತು ಗುತ್ತಿಗೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಸಹ ಇವತ್ತಿನ ದಿವಸ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ, ಲೋನ್ಗಳು ಕಟ್ಟೋಕ್ಕಾಗ್ತಾಯಿಲ್ಲ. ಇವತ್ತಿನ ದಿವಸ ಅವ್ರ ಸ್ಥಿತಿ ಹೆಂಗಿದೆ ಅಂದರೆ ಝೊಮ್ಯಾಟೊ ಮತ್ತು ಬೇರೆ ಹೋಟೆಲ್ ಇಂಥ ಭಾಗದಲ್ಲಿ ಕೆಲಸ ಮಾಡುವಂಥ ಸ್ಥಿತಿ ಬಂದಿದೆ. ಇದನ್ನು ಸಹ ಯಾಕೆಂದರೆ OCCC ಬಗ್ಗೆ ಇವರು ನಮ್ಮ ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ಅದನ್ನು ಇದು ಮಾಡ್ಬೋದಾಯಿತು, ಅವರು ಕೇಸ್ ಹಾಕ್ಕೊಂಡು ಅದಕ್ಕೊಂದು ದಾರಿ ತರಬೋದಾಯಿತು. ಅದ್ಯಾವುದೂ ಸಹ ಮಾಡಲಿಲ್ಲ. ಯಾಕೆಂದರೆ ಇವ್ರಿಗೆ ಬೇಕಾಗಿದ್ದು ಎಲ್ಲ ಗ್ರಾಹಕರುಗಳ ಹತ್ರ ದುಡ್ಡೆತ್ತಿ ಮೋಜು ಮಸ್ತಿ ಮಾಡಿ ವಿದ್ಯುತ್ ಗುತ್ತಿಗೆದಾರರಿಗೆ ಡಿವೈಡಿಂಗ್ ಪಾಲಿಸಿ ಮಾಡೋದು ಒಂದೇ ಒಂದು ಕಲ್ತಿದ್ರು. ಅದೇ ರೀತಿ ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೆ ಒಂದು RME ಬಂತು, RMEನೂ ಕೇಳಲಿಲ್ಲ. ಅದೇ ರೀತಿ ನಮ್ಮ ವಿದ್ಯುತ್ ಗುತ್ತಿಗೆದಾರ ಲೈಸೆನ್ಸಿಗೆ ಫೀಸ್ ಜಾಸ್ತಿ ಮಾಡಿರು. ಆ ಫೀಸ್ ಎಷ್ಟಿತ್ತು? 3,100 ರೂಪಾಯಿ ಇತ್ತು, ಇವಾಗ 10,000 ರೂಪಾಯಿ ಮಾಡಿದ್ದಾರೆ. ಅದನ್ನೂ ಸಹ ಕೇಳಲಿಲ್ಲ. ಸುಮಾರು ನಮ್ಮ ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಸುಮಾರು 2,000 ಜನ ನಮ್ಮ ಲೈಸೆನ್ಸ್ ರಿನ್ಯೂವಲ್ ಮಾಡ್ಕೊಳಕ್ಕಾಗಿಲ್ಲ. ಏಕೆಂದರೆ ಹಣದ ಅಭಾವ. ಯಾಕೆಂದರೆ ಕೆಲಸನೇ ಇಲ್ಲ ಅಂತಂದರೆ ಲೈಸೆನ್ಸ್ ರಿನ್ಯೂವಲ್ ಹೆಂಗೆ ಮಾಡ್ತಾರೆ? ಅದರಲ್ಲೂ ಲೈಸೆನ್ಸು 650 ರೂಪಾಯಿ ಇದ್ದಿದ್ದು ಏಕಾಏಕಿ 1,000 ರೂಪಾಯಿ ಮಾಡಿರು. ಅದಕ್ಕೂ ಸಹ ನಮ್ಮ ವಿದ್ಯುತ್ ಗುತ್ತಿಗೆದಾರರು ಕಟ್ಟೋಕ್ಕಾಗಿಲ್ಲ. ನಾವೇನಾರ ಗೆದ್ದಂಥ ಸಮಯದಲ್ಲಿ ನಾವು 1,000 ರೂಪಾಯಿ ಏನಿವತ್ತ ಸದಸ್ಯತ್ವ ಫೀಸ್ ತಗೊತಾ ಇದ್ದಾರೆ ನಮ್ಮ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಮಹಾನ್ ಭಾವರು, ಅದನ್ನು 650 ರೂಪಾಯಿ ಖಂಡಿತವಾಗಲೂ ಕಡಿತಗೊಳಿಸ್ತೀವಿ. ಅದೇ ರೀತಿ ನಮ್ಮ ಏನು ಇವತ್ತಿನ ದಿವಸ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಮರಣ ಪರಿಹಾರ ನಿಧಿ ಅಂತ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಕೊಡ್ತಾ ಇದ್ದೀವಿ. ಯಾರು ಸದಸ್ಯರು ಬೆಡ್ ರಿಟರ್ನ್ ಆಗಿರ್ತಾರೆ 65 ವರ್ಷ ಮೇಲ್ಪಟ್ಟವರು, ಅವರಿಗೆ ಅವರ ಜೀವಿತಾವಧಿನಲ್ಲೇ ಅವರ ಚಿಕಿತ್ಸೆಗೋಸ್ಕರ ಫಸ್ಟ್ 1 ಲಕ್ಷ ರೂಪಾಯಿ ಕೊಡುವಂಥ ಕೆಲಸನ ನಮ್ಮ ಎಲ್ಲ ಆತ್ಮೀಯ ಗುತ್ತಿಗೆದಾರರು ಹಾಗೂ ನಮ್ಮ ಅಧ್ಯಕ್ಷರಾದ S ರಮೇಶ್ ಅವರು, G ರುದ್ರೇಶ್ ಅವರು, ಎಲ್ಲ ನಮ್ಮ ತಂಡದ SMK ತಂಡದ ಎಲ್ಲ ತಂಡದವರು ಇವತ್ತು ಕುಂತು 32 ಅಂಕಿಅಂಶಗಳನ್ನು ನಾವು ಇವತ್ತು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ಆ ಅಂಕಿಅಂಶಗಳಲ್ಲಿ ನಾವು ಪ್ರಮುಖವಾಗಿ 32 ಖಂಡಿತವಾಗಲೂ ಅವನ್ನ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ತೀರಿಸ್ತೀವಿ. ಅದೇ ರೀತಿ ನೆಲಮಂಗಲದ ಹತ್ರ
ಒಂದು ನಾವು SMK ಅವರಿದ್ದಾಗ 26,840 ಅಡಿ ಜಾಗವನ್ನು ಪಡೆದಿದ್ದೀವಿ. ಆ ಜಾಗದಲ್ಲೂ ಸಹ ಮೊಟ್ಟ ಮೊದಲನೇ ಬಾರಿಗೆ ನಾವು ಇವತ್ತೇನು ಅಂದ್ಕೊಂಡಿದ್ವಿ, ನಾವು ಗೆದ್ದ ತಕ್ಷಣವೇ ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ನಮ್ಮ ಎಲ್ಲ ಮಹದಾಸೆ ಇದೆ. ಆ ಜಾಗದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಶಂಕುಸ್ಥಾಪನೆ ಮಾಡಿ ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೆ ಒಂದು ಸಮುದಾಯ ಭವನ ಒಂದು ನಿರ್ಮಾಣ ಮಾಡಬೇಕು, ಒಂದು ಕೇಂದ್ರ ಕಚೇರಿಯನ್ನು ವಿದ್ಯುತ್ ಗುತ್ತಿಗೆದಾರರ ಭವನವನ್ನು ಮಾಡಬೇಕು ಅಂತ ನಮ್ಮ NH4ನಲ್ಲಿ ತುಮಕೂರು ರಸ್ತೆಯಲ್ಲಿ ಮಾಡಬೇಕು ಅಂತ ನಾವು ಇವತ್ತಿನ ಆಶ್ವಾಸನೆ ಕೊಡ್ತಾಯಿದ್ದೀವಿ. ಆ ಆಶ್ವಾಸನೆ ಪ್ರಕಾರ ನಮ್ಮ SMK ತಂಡ ಖಂಡಿತವಾಗ್ಲೂ ನಡೀತೈತೆ, ನುಡಿದಂತೆ ನಡೀತೈತೆ. ಯಾವಾಗಲೂ ಸದಾ ನಮ್ಮ ಗುತ್ತಿಗೆದಾರರಿಗೋಸ್ಕರ ಸದಾ ಇರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ. ಸಮಸ್ತ ನಾಡಿನ ಆತ್ಮೀಯ ಎಲ್ಲ ಗುತ್ತಿಗೆದಾರ ಬಂಧುಗಳಲ್ಲಿ ಇವತ್ತು ಏನು ಮನವಿ ಮಾಡ್ತಾಯಿದ್ದೀನಿ ಅಂದರೆ, ನಾನು 14/12/2025 ನಡೆಯುವ 5 ವರ್ಷಕ್ಕೆ ಮಹಾ ಚುನಾವಣೆಗೆ ನಾಡಿನ ಎಲ್ಲ ಸಮಸ್ತ ಗುತ್ತಿಗೆದಾರರು ಆಗಮಿಸಿ ತಮ್ಮ ಗುರುತಿನ ಚೀಟಿಯನ್ನು ಸಮಯದ ತಂದು ನಮ್ಮ SMK ತಂಡವನ್ನು ಜಯಬೇರಿಗೊಳಿಸ್ತೀರಾ ಅಂತ ತಮ್ಮ ಮುಖಾಂತರ ಕಳಕಳಿಯಿಂದ ಮನವಿ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ KSLEC. ಪಿ ನರಸಿಂಹಯ್ಯ, SLN ಎಲೆಕ್ಟ್ರಿಕಲ್ಸ್ ಪೀಣ್ಯ ಕೋಶಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸತಕ್ಕಂಥ ಅಭ್ಯರ್ಥಿ.